ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪಾಠ ಸರಣಿ ಕಾರ್ಯಕ್ರಮ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ. ಇಂದಿನ ಬಾನುಲಿ ಪಾಠದ ವಿಷಯ ಸಮಾಜ ವಿಜ್ಞಾನ. ಬೋಧಕರು ದುರ್ಗಾಲತಾ. ಪ್ರೀತಿಯ ವಿದ್ಯಾರ್ಥಿಗಳೇ, 2021-22ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ನಾವೀಗ ನೀವು ಈ ವರ್ಷ ಅಂದರೆ 2021-22ನೇ ಸಾಲಿನಲ್ಲಿ ಹೇಗೆ ಪರೀಕ್ಷೆಗೆ ತಯಾರಾಗಬೇಕು, ಹೇಗೆ ಪರೀಕ್ಷೆ ಬರೀಬೇಕು, ಯಾವ ರೀತಿಯಲ್ಲಿ ನೀವು ಒಂದು ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನು ಈಗ ನಿಮ್ಮ ಮುಂದಿಡ್ತಾ ಇದ್ದೇನೆ. ಈಗ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ, ನಾವು ಮೊದಲಿಗೆ ಪರೀಕ್ಷಾ ದಿನಾಂಕ ಯಾವಾಗ ಅಂತ ನೋಡ್ಕೊಳ್ಳುವ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರುವ ಹಾಗೆ 2021-22ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮಾರ್ಚ್ 28ರಿಂದ ಪ್ರಾರಂಭ ಆಗ್ತದೆ. ನಮ್ಮ ಸಮಾಜ ವಿಜ್ಞಾನ ಪರೀಕ್ಷೆ ಇರುವಂಥದ್ದು 6/4/2022. 6/4/2022ರಂದು ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡುವ. ಈಗ ನಾನು ನಿಮಗೆ ಮೊದಲಿಗೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಹೇಳ್ತೇನೆ. ಇಲ್ಲಿ ನಿಮಗೆ ಈಗಾಗಲೇ ಗೊತ್ತಿದೆ, ಬಹು ಆಯ್ಕೆಯ ಪ್ರಶ್ನೆಗಳು ಇದೆ. ಬಹು ಆಯ್ಕೆಯ ಪ್ರಶ್ನೆಗಳು 8, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ 8, 1 ಅಂಕದ ಪ್ರಶ್ನೆಗಳು 8, 1 ಮಾರ್ಕ್ ಕ್ವೆಶ್ಚನ್ಸ್ 8, 2 ಅಂಕದ ಪ್ರಶ್ನೆಗಳು 8, 2 ಮಾರ್ಕ್ಸ್ ಕ್ವೆಶ್ಚನ್ಸ್ 8, 3 ಅಂಕದ ಪ್ರಶ್ನೆಗಳು 9, 3 ಮಾರ್ಕ್ಸ್ ಕ್ವೆಶ್ಚನ್ಸ್ 9, 4 ಅಂಕದ ಪ್ರಶ್ನೆಗಳು 4, 4 ಮಾರ್ಕ್ಸ್ ಕ್ವೆಶ್ಚನ್ಸ್ 4, 5 ಅಂಕದ ಪ್ರಶ್ನೆ 1, 5 ಮಾರ್ಕ್ಸ್ ಕ್ವೆಶ್ಚನ್ 1. ಒಟ್ಟಿಗೆ ಪ್ರಶ್ನೆಗಳು ನಮಗೆ ಸಮಾಜ ವಿಜ್ಞಾನದಲ್ಲಿ ಇರುವಂಥದ್ದು 38, ಒಟ್ಟು ಅಂಕಗಳು 80. ನಿಮಗೆ ಈಗಾಗಲೇ ಗೊತ್ತಿದೆ, ನೀವು 80 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೀಲಿಕ್ಕಿದೆ. ಈಗ ನಾವು ನಮ್ಮ ಸಮಾಜ ವಿಜ್ಞಾನದ ಬೇರೆ ಬೇರೆ ವಿಭಾಗಗಳಿಗೆ ಅಂಕಗಳ ಹಂಚಿಕೆ ಯಾವ ರೀತಿಯಲ್ಲಿದೆ ನೋಡಿಕೊಳ್ಳುವ. ಇತಿಹಾಸ ವಿಭಾಗಕ್ಕೆ 25 ಅಂಕಗಳಿದೆ, ರಾಜ್ಯಶಾಸ್ತ್ರ ವಿಭಾಗಕ್ಕೆ 11 ಅಂಕಗಳಿದೆ, ಸಮಾಜಶಾಸ್ತ್ರ ವಿಭಾಗಕ್ಕೆ 8 ಅಂಕಗಳಿದೆ, ಭೂಗೋಳ ಶಾಸ್ತ್ರ ವಿಭಾಗಕ್ಕೆ 22 ಅಂಕಗಳಿದೆ, ಅರ್ಥಶಾಸ್ತ್ರ ವಿಭಾಗಕ್ಕೆ 7 ಅಂಕಗಳು, ವ್ಯವಹಾರ ಅಧ್ಯಯನ ವಿಭಾಗಕ್ಕೆ 7 ಅಂಕಗಳು, ಹಿಸ್ಟ್ರಿ 25 ಮಾರ್ಕ್ಸ್, ಪೊಲಿಟಿಕಲ್ ಸೈನ್ಸ್ 11 ಮಾರ್ಕ್ಸ್, ಸೋಷಿಯಾಲಜಿ 8 ಮಾರ್ಕ್ಸ್, ಜಿಯೋಗ್ರಫಿ 22 ಮಾರ್ಕ್ಸ್, ಎಕನಾಮಿಕ್ಸ್ 7 ಮಾರ್ಕ್ಸ್, ಬಿಸಿನೆಸ್ ಸ್ಟಡೀಸ್ 7 ಮಾರ್ಕ್ಸ್. ಒಟ್ಟಿಗೆ 80 ಅಂಕಗಳು ಆಗ್ತದೆ. ಆದ್ದರಿಂದ ಅದೊಂದು ನೀವೊಂಚೂರು ಗಮನಿಸಿ, ಯಾವ ವಿಭಾಗಕ್ಕೆ ಯಾವ ರೀತಿಯಲ್ಲಿ ಅಂಕಗಳ ಹಂಚಿಕೆ ಆಗ್ತದೆ ಅನ್ನೋದನ್ನು. ಈಗ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಈ ವರ್ಷ ನಮಗೆ ಕೆಲವು ಪಾಠಗಳನ್ನು ಕೈಬಿಡಲಾಗಿದೆ. ಈಗ ಯಾವ ಪಾಠಗಳನ್ನು ಕೈಬಿಟ್ಟಿದ್ದಾರೆ ನಿಮ್ಮ ಟೀಚರ್ಸ್ ಈಗಾಗಲೇ ಹೇಳಿರ್ತಾರೆ, ನಾನಿದನ್ನು ಇನ್ನೊಂದ್ಸಲ ನಿಮಗೆ ಹೇಳ್ತೇನೆ. ಇತಿಹಾಸ ವಿಭಾಗದಲ್ಲಿ 10ನೇ ಪಾಠ 20ನೇ ಶತಮಾನದ ರಾಜಕೀಯ ಆಯಾಮಗಳು, ಹಿಸ್ಟ್ರಿ 10th ಲೆಸನ್ ದ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಫ್ 20th ಸೆಂಚುರಿ, ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ 5ನೇ ಪಾಠ ಜಾಗತಿಕ ಸಂಸ್ಥೆಗಳು, 5th ಲೆಸನ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಸಮಾಜಶಾಸ್ತ್ರ 4ನೇ ಪಾಠ ಸಾಮಾಜಿಕ ಸಮಸ್ಯೆಗಳು, ಸೋಷಿಯಾಲಜಿ 4th ಲೆಸನ್ ಸೋಷಿಯಲ್ ಪ್ರಾಬ್ಲಮ್ಸ್, ಭೂಗೋಳಶಾಸ್ತ್ರ 8ನೇ ಪಾಠ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು,
ಮತ್ತು 12ನೇ ಪಾಠ ಭಾರತದ ಜನಸಂಖ್ಯೆ. ಜಿಯೋಗ್ರಫಿ 8th ಲೆಸನ್ ಮಿನರಲ್ ಅಂಡ್ ಪವರ್ ರಿಸೋರ್ಸಸ್. 12th ಲೆಸನ್ ಇಂಡಿಯಾ ಪಾಪ್ಯುಲೇಷನ್. ಅರ್ಥಶಾಸ್ತ್ರ 3ನೇ ಪಾಠ ಹಣ ಮತ್ತು ಸಾಲ. 4ನೇ ಪಾಠ ಸಾರ್ವಜನಿಕ ಹಣಕಾಸು ಮತ್ತು ಅಯವ್ಯಯ. ಎಕನಾಮಿಕ್ಸ್ 3rd ಲೆಸನ್ ಮನಿ ಅಂಡ್ ಕ್ರೆಡಿಟ್. 4th ಲೆಸನ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಬಜೆಟ್. ವ್ಯವಹಾರ ಅಧ್ಯಯನ 3ನೇ ಪಾಠ ವ್ಯವಹಾರದ ಜಾಗತೀಕರಣ. ಬಿಸಿನೆಸ್ ಸ್ಟಡೀಸ್ 3rd ಲೆಸನ್ ಗ್ಲೋಬಲೈಸೇಷನ್ ಆಫ್ ಬಿಸಿನೆಸ್. ಈ ರೀತಿಯಲ್ಲಿ ಈ ವರ್ಷ 8 ಪಾಠಗಳನ್ನು ಕೈಬಿಡಲಾಗಿದೆ. ಒಟ್ಟು ನಮಗೆ 31 ಪಾಠಗಳಿದೆ. ಈಗ ನೀವು ಪಾಸಿಂಗ್ ಪ್ಯಾಕೇಜ್ ಮುಂತಾದನ್ನು ಕಳೆದ ವರ್ಷದಲ್ಲಿ ನೀವು ರೆಫರ್ ಮಾಡುವಾಗ ಅದರಲ್ಲಿ ಎಲ್ಲ ಪಾಠಗಳ ಪ್ರಶ್ನೆಗಳು ಇರ್ತದೆ. ಆದ್ದರಿಂದ ನಾನು ನಿಮಗೆ ಈ ಪಾಠಗಳನ್ನು ಹೇಳಿದೆ. ಆ ಪಾಠಗಳ ಪ್ರಶ್ನೆಗಳಿದ್ದರೆ ನೀವು ಅದನ್ನು ಈ ಸಲ ಕೈ ಬಿಡಬೇಕಾಗ್ತದೆ. ಇನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ನೋಡುವಾಗ ನಮಗೆ ಕೆಲವು ಪ್ರಶ್ನೆಗಳಿಗೆ ಚಾಯ್ಸ್ ಇದೆ. ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಹೇಳುವುದಾದರೆ ಅದರಲ್ಲಿ 19ನೇ ಪ್ರಶ್ನೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೆ, ಅಲ್ಲಿ ಚಾಯ್ಸ್ ಬರ್ತದೆ. 20ನೇ ಪ್ರಶ್ನೆ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ, ಅದು ಕೂಡ 2 ಅಂಕದ ಪ್ರಶ್ನೆ, ಅಲ್ಲಿ ನಾವು ಚಾಯ್ಸ್ ಅನ್ನು ಕಾಣ್ತೇವೆ. 26ನೇ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ, ಅದು 3 ಅಂಕದ ಪ್ರಶ್ನೆ, ಅಲ್ಲಿ ಕೂಡ ನಮಗೆ ಚಾಯ್ಸ್ ಇದೆ. 31ನೇ ಪ್ರಶ್ನೆ ಭೂಗೋಳಕ್ಕೆ ಸಂಬಂಧಿಸಿದಂತೆ, ಅದು 3 ಅಂಕದ್ದು, ಅಲ್ಲಿ ನಾವು ಚಾಯ್ಸ್ ಅನ್ನು ಕಾಣ್ತೇವೆ. 32ನೇ ಪ್ರಶ್ನೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ, ಅದು 3 ಅಂಕದ ಪ್ರಶ್ನೆ, ನಮಗೆ ಚಾಯ್ಸ್. 33ನೇ ಪ್ರಶ್ನೆ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ 3 ಅಂಕ, ಅಲ್ಲಿ ಚಾಯ್ಸ್ ಇದೆ. 35ನೇ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ, ಇದು 4 ಅಂಕದ ಪ್ರಶ್ನೆ. ಚಾಯ್ಸ್ ಇರುವಲ್ಲಿ ನೀವೊಂಚೂರು ಸ್ವಲ್ಪ ಗಮನಿಸಬೇಕಾಗ್ತದೆ ಪರೀಕ್ಷೆ ಬರೆಯುವಾಗ ಕೂಡ. ಯಾಕಂದರೆ ಚಾಯ್ಸ್ 2 ಪ್ರಶ್ನೆಗಳಿದ್ದಾಗ ನೀವು ಅದನ್ನು ಓದಿಕೊಂಡು ಯಾವುದು ನಿಮಗೆ ಸರಿಯಾಗಿ ಗೊತ್ತಿದೆ ಅದನ್ನು ನೋಡಿಕೊಂಡು ನೀವು ಬರೀಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಬೇರೆ ಬೇರೆ ಒಂದೊಂದೇ ಪಾಠಗಳನ್ನು ನೋಡ್ತಾ ಹೋಗುವ. ಇತಿಹಾಸದಲ್ಲಿ 1ನೇ ಪಾಠ ಭಾರತಕ್ಕೆ ಯುರೋಪಿಯನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಇಲ್ಲಿ ನೀವು 2 ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಕಲೀಲಿಕ್ಕಿರುವಂಥದ್ದು. 2 ಅಂಕದ ಒಂದು ಪ್ರಶ್ನೆ, ಅಲ್ಲಿ ಯಾವುದು ಬರಬಹುದು ಸಾಧಾರಣ ಗೊತ್ತಿದೆ ನಿಮಗೆ, ಈಗಾಗಲೇ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ, ನೋಡ್ಕೊಳ್ಳಿ ಇನ್ನೊಂದ್ಸಲ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು, causes that resulted in the discovery of new sea route to India. ಇದು ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಕಾನ್ಸ್ಟಾಂಟಿನೋಪಲ್ ಪತನದ ಪರಿಣಾಮಗಳೇನು, ಹೊಸ ವೈಜ್ಞಾನಿಕ ಅನ್ವೇಷಣೆಗಳ ಕಾರಣದಿಂದ ಏನೆಲ್ಲ ಬದಲಾವಣೆಗಳಾಯಿತು, ಆ ರೀತಿಯಲ್ಲಿ ಕೇಳಬಹುದು. ಪ್ಲಾಸಿ ಕದನದ ಕಾರಣಗಳು ಯಾವುವು, ಕಾಸಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಪ್ಲಾಸಿ ಕದನದ ಪರಿಣಾಮಗಳು ಯಾವುವು, ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು, ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸಾರ್. ದ್ವಿಪ್ರಭುತ್ವ ಎಂದರೇನು, ವಾಟ್ ವಾಸ್ ಡ್ಯುಯಲ್ ಗವರ್ಮೆಂಟ್, ಹೂ ಇಂಪ್ಲಿಮೆಂಟೆಡ್ ದ್ಯಾಟ್ ಸಿಸ್ಟಮ್. ಈಗ ಪಾಠ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್. ಇಲ್ಲಿ ನೀವು 1 ಅಂಕ ಮತ್ತು 2 ಅಂಕಕ್ಕೆ ಒತ್ತು ನೀಡಬೇಕು. ಇಲ್ಲಿ ನಿಮಗೆ ಗೊತ್ತಿದೆ ಸಹಾಯಕ ಸೈನ್ಯ ಪದ್ಧತಿ, ಆಂಗ್ಲೋ ಮರಾಠ ಯುದ್ಧಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಇದೆಲ್ಲ ಇಲ್ಲಿ ಬರುವಂಥದ್ದು. ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಅಳವಡಿಸಿದ್ರು, ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಯಾರು ಜಾರಿಗೆ ತಂದರು, ಇದೆಲ್ಲ ಕೇಳುವಂಥ ಪ್ರಶ್ನೆಗಳು. ಆದ್ದರಿಂದ ಇಲ್ಲಿ 1 ಅಂಕಕ್ಕೆ ಮತ್ತು 2 ಅಂಕಕ್ಕೆ ನೀವು ಒತ್ತು ನೀಡಬೇಕಾಗ್ತದೆ. ಸಬ್ಸಿಡಿಯರಿ ಅಲಯನ್ಸ್, ಆಂಗ್ಲೋ ಮರಾಠ ವಾರ್ಸ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಈ ಒಂದು ಅಂಶಗಳನ್ನು ನೀವು ನೋಡಿಕೊಳ್ಳಿ. ಇನ್ನು ಪಾಠ 3 ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದರಲ್ಲಿ ನೀವು 3 ಅಂಕಗಳ ಪ್ರಶ್ನೆಗೆ ಒತ್ತು ನೀಡಬೇಕು. ಇಲ್ಲಿ 3 ಅಂಕದ ಪ್ರಶ್ನೆಯನ್ನೇ ಕಲಿತರೂ ಸಾಕು ಈ ಪಾಠದಲ್ಲಿ. ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು, ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು, ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಈ 2 ಪ್ರಶ್ನೆಗಳನ್ನು ಸರಿಯಾಗಿ ಕಲಿಯಿರಿ. ಮತ್ತು ಈ ಪಾಠದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆಗೆ ಹೆಚ್ಚು ಒತ್ತು ನೀಡುವುದು ಬೇಡ. ಪಾಠ 4 ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಒಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ. ಇಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ನೀವು ಹೆಚ್ಚು ಒತ್ತು ನೀಡಬೇಕಾಗ್ತದೆ. ಹಿಯರ್ 3 and 4 ಮಾರ್ಕ್ಸ್ ಕ್ವೆಶ್ಚನ್ಸ್ ಆರ್ ಇಂಪಾರ್ಟೆಂಟ್. 3ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ಅದರ ಪರಿಣಾಮಗಳು, ಅದು ನೋಡ್ಕೊಳ್ಳಿ. 3rd ಆಂಗ್ಲೋ ಮೈಸೂರು ವಾರ್. ಕಿತ್ತೂರು ಚೆನ್ನಮ್ಮನ ಪಾತ್ರ,
ರೋಲ್ ಆಫ್ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಪಾತ್ರ, ರೋಲ್ ಆಫ್ ಸಂಗೊಳ್ಳಿ ರಾಯಣ್ಣ, ದೋಂಡಿಯಾ ವಾಗ್ನ ಪಾತ್ರ, ರೋಲ್ ಆಫ್ ದೋಂಡಿಯಾ ವಾಗ್, ಪುಟ್ಟಬಸಪ್ಪನ ಪಾತ್ರ, ರೋಲ್ ಆಫ್ ಪುಟ್ಟಬಸಪ್ಪ. ಇಲ್ಲಿ ಇದೆಲ್ಲ ಇಂಪಾರ್ಟೆಂಟ್, ಸುಮಾರು ಪ್ರಶ್ನೆಗಳಿದೆ. ಆದ್ದರಿಂದ ಓದುವಾಗ ಸ್ವಲ್ಪ ಇದನ್ನು ಸರಿ ಓದ್ಕೊಳ್ಳಿ. ಅಂದರೆ ಕಥೆಯ ರೂಪದಲ್ಲಿ ಇದೆ, ಅದು ಸ್ವಲ್ಪ ಕಥೆಯ ರೂಪದಲ್ಲಿ ನಿಮಗೆ ಬರೀಲಿಕ್ಕೆ ಆಗ್ತದೆ ನೀವು ಸರಿಯಾಗಿ ಓದಿದ್ರೆ. ಇಲ್ಲದಿದ್ದರೆ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಅದು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ರೆ ಅದು ಕನ್ಫ್ಯೂಷನ್. ಮತ್ತು ವಿದ್ಯಾರ್ಥಿಗಳೇ, ನೀವು ಓದುವಾಗ ಸ್ವಲ್ಪ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಓದಿ. ಇಲ್ಲದಿದ್ದರೆ ನಿಮಗೆ ಸಮಾಜದಲ್ಲಿ ತುಂಬ ಪಾಠಗಳಿರುವ ಕಾರಣ ಇಲ್ಲಿ ಗೊಂದಲಗಳೇ ಜಾಸ್ತಿ ಆಗ್ತದೆ. ಆದ್ದರಿಂದ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡು ಓದಬೇಕಾಗ್ತದೆ. ನೆಕ್ಸ್ಟ್ ನಾವು 5ನೇ ಪಾಠ ನೋಡುವಂಥದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್. ಇಲ್ಲಿ ಸಹ ಹಾಗೆ ನಾವು 3 ಅಂಕದ ಒಂದು ಪ್ರಶ್ನೆ ನಾವಿಲ್ಲಿ ನಿರೀಕ್ಷಿಸ್ತೇವೆ. ಈಗ ಇಲ್ಲಿ ನೀವು 3 ಅಂಕದ ಒಂದು ಪ್ರಶ್ನೆ ಅಂತ ಹೇಳುವಾಗ ಇಲ್ಲಿ ಎಲ್ಲ ಸುಧಾರಣೆಗಳೇ ಇರುವಂಥದ್ದು. ಎಲ್ಲ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ರಾಮಕೃಷ್ಣ ಮಿಷನ್ ಎಲ್ಲ ಬರ್ತದೆ. ಅವಾಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಸಾಧಾರಣ ಎಲ್ಲ ಸಮಾಜಗಳ ಒಂದು ಮೇನ್ ಬರುವಂಥ ಕೆಲವು ಪಾಯಿಂಟ್ಸನ್ನು ಒಟ್ಟು ಸೇರಿಸಿಕೊಂಡು ಒಂದು 7-8 ಪಾಯಿಂಟ್ ಮಾಡಿ ಇಟ್ಟುಕೊಂಡ್ರೆ ನಿಮಗೆ ಇದು ಎಲ್ಲದಕ್ಕೂ ಬರೀಲಿಕ್ಕೆ ಆಗ್ತದೆ. ಇಲ್ಲಿ ಕೆಲವು ಪಾಯಿಂಟ್ಸ್ ಸೇಮ್ ಇದೆ, ಎಲ್ಲ ಸಿಮಿಲರ್. ಆದ್ರಿಂದ ನೀವು ಆ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೇದು. ಯಾಕಂತೇಳಿದ್ರೆ ಇಲ್ಲಿ ಎಲ್ಲ ಕಲೀಲಿಕ್ಕೆ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸ್ವಲ್ಪ ಕಷ್ಟ. ಹುಷಾರಿನ ಮಕ್ಕಳಿಗೆ ಓದ್ಬೋದು, ತೊಂದರೆ ಇಲ್ಲ. ಆದರೆ ನೀವು ಆ ರೀತಿಯಲ್ಲಿ ಪಾಯಿಂಟ್ಸ್, ಇದು ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳಲ್ಲಿ ಕೂಡ ಸಿಗ್ತದೆ ಎಲ್ಲದಕ್ಕೂ, ಎಲ್ಲ ಸಮಾಜದ ಸುಧಾರಣೆಗಳು. ಆದರೆ ಅದು ಪ್ರಶ್ನೆ ಮಾತ್ರ ನೀವು ಅರ್ಥ ಮಾಡ್ಕೊಳ್ಬೇಕು, ಅದೇ ಪಾಠದ್ದು ಅಂತ ನಿಮಗೆ ಗೊತ್ತಾಗಬೇಕು. ಆ ರೀತಿಯಲ್ಲಿ ಅದನ್ನು ಮಾಡ್ಕೊಳ್ಳಿ, ಅದು ನಿಮಗೆ ಸುಲಭ ಆಗ್ತದೆ. ಇನ್ನೊಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದು ತುಂಬ ಇಂಪಾರ್ಟೆಂಟ್ ಪಾಠ, ನಿಮಗೆ ಗೊತ್ತಿದೆ, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇಲ್ಲಿ ನಾವು 1 ಅಂಕ ಮಲ್ಟಿಪಲ್ ಚಾಯ್ಸಲ್ಲಿ ನಿರೀಕ್ಷಿಸಬಹುದು, ಮತ್ತು 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾವು ನಿರೀಕ್ಷಿಸಬಹುದು. ಇಲ್ಲಿ ಮೇನ್ ಆಗಿ ಬರುವಂಥದ್ದು ಈ ಸಲ ಇಲ್ಲಿ 4 ಅಂಕದ ಪ್ರಶ್ನೆ ಬರುವಂತಹ ಸಾಧ್ಯತೆ ಇದೆ. ಅದು ನೋಡ್ಕೊಳ್ಳಿ. ದಂಗೆಯ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ. ಲಿಸ್ಟ್ ಔಟ್ ದ ರೀಸನ್ಸ್ ದಟ್ ಲೆಡ್ ಟು ದ ಫೇಲ್ಯೂರ್ ಆಫ್ ದ ಮ್ಯೂಟಿನಿ. ಇದನ್ನೊಂದು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಅದು ತುಂಬ. ಮತ್ತು ಇದು ಸುಲಭ ಇದೆ, ಸಾಧಾರಣ ಎಲ್ಲ ಮಕ್ಕಳಿಗೆ ಇದನ್ನು ಕಲೀಲಿಕ್ಕೆ ಆಗ್ತದೆ. ದಂಗೆಯ ಪರಿಣಾಮಗಳು ಯಾವುವು? ಈ ಪ್ರಶ್ನೆಯನ್ನು ಬದಲಾಯಿಸಿ ಕೇಳ್ತಾರೆ. ಬ್ರಿಟಿಷ್ ರಾಣಿಯ ಘೋಷಣೆಯಲ್ಲಿ ಇದ್ದ ಅಂಶಗಳು ಯಾವುವು? ಆ ಥರ ಸಹ ಬರಬಹುದು. ರಿಸಲ್ಟ್ಸ್ ಆಫ್ ದ ಮ್ಯೂಟಿನಿ, ಇದನ್ನೊಂದು ಕರೆಕ್ಟ್ ನೋಡ್ಕೊಳ್ಳಿ. ಯಾಕಂದರೆ 3 ಮಾರ್ಕಿಗೆ ಇದನ್ನು ಕೇಳುವಂಥ ಸಾಧ್ಯತೆ ಇದೆ ಕೇಳೋದಾದರೆ. ಮತ್ತು ಕಾರಣಗಳು ಕೇಳ್ತಾರೆ, ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ತಕ್ಷಣದ ಕಾರಣಗಳು, ಹೇಗೂ ಕೇಳಬಹುದು. 3 ಮಾರ್ಕಿಗೆ ಕೇಳಬಹುದು, ಅಥವಾ 4 ಮಾರ್ಕಿಗೆ ಒಟ್ಟು ಕಾರಣಗಳನ್ನು ಕೇಳಬಹುದು. ಆವಾಗ ನೀವೆಲ್ಲ ಕಾರಣಗಳನ್ನು ಅಲ್ಲಿ ಬರೀಬೇಕಾಗ್ತದೆ. ಆದ್ದರಿಂದ ಈ ಪಾಠವನ್ನು ಸರಿಯಾಗಿ ಓದಿ. ಸುಲಭ ಇದೆ, ಮತ್ತೆ ದೊಡ್ಡ ಪಾಠ ಏನೂ ಅಲ್ಲ, ಸಣ್ಣ ಪಾಠ, ಸುಲಭ ಕೂಡ ಇದೆ. ಮತ್ತು 1 ಅಂಕದ ಪ್ರಶ್ನೆ ಕೂಡ ಇಲ್ಲಿ ನೀವು ನಿರೀಕ್ಷಿಸಬಹುದು. ಆದ್ದರಿಂದ ಅದನ್ನು ಕೂಡ ನೀವು ಇಲ್ಲಿ ಕಲಿಬೇಕಾಗ್ತದೆ. ಇನ್ನು ಪಾಠ 7 ಸ್ವಾತಂತ್ರ್ಯ ಹೋರಾಟ. ಇಲ್ಲಿ ನಾವು ನೋಡುವಂಥದ್ದು 1 ಅಂಕದ ಒಂದು ಪ್ರಶ್ನೆ, ಅನಂತರ 4 ಅಂಕದ ಪ್ರಶ್ನೆಯನ್ನು ನಾವು ಈ ಪಾಠದಲ್ಲಿ ನಿರೀಕ್ಷಿಸ್ತೇವೆ. ಈಗ ಇಲ್ಲಿ 1 ಅಂಕದ ಪ್ರಶ್ನೆಗೆ ನೀವು ಅಲ್ಲಿ ಪಾಠದಲ್ಲಿ ಓದಲೇಬೇಕಾಗ್ತದೆ. ಅದು ಯಾವುದು ಕೇಳ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ 4 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗಳು 3 ಮಾತ್ರ. ಅದನ್ನು 3 ಸರಿಯಾಗಿ ಕಲಿಯಿರಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ. ವಾಟ್ ವೇರ್ ದ ಡಿಮಾಂಡ್ಸ್ ಆಫ್ ದ ಮಾಡರೇಟ್ಸ್? ಮಂದಗಾಮಿಗಳ ಬೇಡಿಕೆಗಳು. ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ಅಥವಾ ಬಾಲಗಂಗಾಧರ ತಿಲಕರ ಪಾತ್ರ. ರೋಲ್ ಆಫ್ ರಾಡಿಕಲ್ಸ್ ಆರ್ ರೋಲ್ ಆಫ್ ಬಾಲಗಂಗಾಧರ್ ತಿಲಕ್, ಅದನ್ನೊಂದು ಕರೆಕ್ಟ್ ನೀವು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಕ್ರಾಂತಿಕಾರಿಗಳ ಪಾತ್ರ, ರೋಲ್ ಆಫ್ ರೆವಲ್ಯೂಷನರೀಸ್, ಇದು ಸಹ ಹಾಗೆ. ಇಲ್ಲಿ ಮಾತ್ರ ನೀವು ಅದನ್ನು ಕನ್ಫ್ಯೂಷನ್ ಮಾಡಿಕೊಂಡು ಒಂದಕ್ಕೆ ಇನ್ನೊಂದು ಬರೀಬಾರದು. ಯಾಕಂತೇಳಿ 4 ಮಾರ್ಕಿನ ಪ್ರಶ್ನೆ ಆದ ಕಾರಣ ನೀವು ಅಲ್ಲಿ ಮಂದಗಾಮಿಗಳ ಬೇಡಿಕೆಗಳನ್ನು ಬರೆಯುವಾಗ ತೀವ್ರವಾದಿಗಳ ಹೋರಾಟದ ವಿಧಾನವನ್ನು ಬರೆದರೆ ಫುಲ್ ತಪ್ಪಾಗ್ತದೆ, 4 ಮಾರ್ಕ್ ಕೂಡ ಹೋಗ್ತದೆ. ಆದ್ರಿಂದ ಉತ್ತರ ಬರೆಯುವಾಗ ತುಂಬ ಜಾಗ್ರತೆಯಿಂದ ಬರೀಬೇಕು. ಪ್ರಶ್ನೆಗಳನ್ನು 2 ಸಲ 3 ಸಲ ಓದಿ ಸರಿ ಅರ್ಥ ಮಾಡಿಕೊಂಡು ಬರೀರಿ. ಇನ್ನು ಅಧ್ಯಾಯ 8 ವಿದ್ಯಾರ್ಥಿಗಳೇ, ಗಾಂಧಿಯುಗ ಹಾಗೂ ರಾಷ್ಟ್ರೀಯ ಹೋರಾಟ. ಅದರಲ್ಲಿ 1 ಅಂಕದ ಒಂದು ಪ್ರಶ್ನೆ ಬರಬಹುದು, ಮತ್ತೆ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಹೆಚ್ಚಾಗಿ 4 ಅಂಕದ ಪ್ರಶ್ನೆ ಇಲ್ಲಿ ಬರುವಂಥದ್ದು. ಇಲ್ಲಿ ಒಂದು ಅಸಹಕಾರ ಚಳವಳಿಯ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ. ಲಿಸ್ಟ್ ಔಟ್ ದ ಪ್ರೋಗ್ರಾಮ್ಸ್ ಆಫ್ ನಾನ್ ಕಾಪರೇಷನ್ ಮೂವ್ಮೆಂಟ್, ಅದನ್ನೊಂದು ಕರೆಕ್ಟ್ ನೋಡ್ಕೊಳ್ಳಿ. ಅಲ್ಲಿ ಅವರ ಕಾರ್ಯಕ್ರಮಗಳು ಬರ್ತದೆ, ಅಸಹಕಾರ ಚಳವಳಿದ್ದು, ಮತ್ತು ಬೆಳವಣಿಗೆಗಳು ಬರ್ತದೆ. ಅದನ್ನು ಬರೀಬಹುದು, ಅಲ್ಲಿ ಅದನ್ನು ಸೇರಿಸಿಕೊಂಡು ಬರೀಬಹುದು. 4 ಮಾರ್ಕಿನ ಪ್ರಶ್ನೆ ಕೇಳಿದರೆ ನೀವು 6 ಪಾಯಿಂಟ್ಸ್ ಬರೆಯುವುದಲ್ಲ, ಜಾಸ್ತಿ ಬರೀಬೇಕಾಗ್ತದೆ. 8 ಪಾಯಿಂಟ್ ಮಿನಿಮಮ್ ಇರಬೇಕು 4 ಮಾರ್ಕಿನ ಪ್ರಶ್ನೆಗೆ.
ಆದ್ರಿಂದ ನೀವು ಅಲ್ಲಿ ಬೆಳವಣಿಗೆಗಳನ್ನು ಬರಿಬೇಕು. ಸವಿನಯ ಕಾನೂನು ಭಂಗ ಚಳವಳಿಯನ್ನು ವಿವರಿಸಿ, ಅದನ್ನು ನೋಡ್ಕೊಳ್ಳಿ. ಕಾನೂನು ಭಂಗ ಚಳವಳಿ, ಎಕ್ಸ್ಪ್ಲೈನ್ ದಂಡಿ ಮಾರ್ಚ್. ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳವಳಿಯನ್ನು ವಿವರಿಸಿ, ಎಕ್ಸ್ಪ್ಲೈನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಯನ್ನು ವಿವರಿಸಿ, ಎಕ್ಸ್ಪ್ಲೈನ್ ದ ಫಾರ್ಮರ್ಸ್ ಅಂಡ್ ವರ್ಕರ್ಸ್ ಪ್ರೊಟೆಸ್ಟ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್. ನೆಹರು ಅವರು ಪ್ರಧಾನಮಂತ್ರಿಯಾದ ನಂತರ ರಾಷ್ಟ್ರಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳನ್ನು ವಿವರಿಸಿ, ಎಕ್ಸ್ಪ್ಲೈನ್ ದ ಮೇಜರ್ ಅಚೀವ್ಮೆಂಟ್ಸ್ ಆಫ್ ನೆಹರು ಆಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ, ರೋಲ್ ಆಫ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಸ್ ಎ ಸೋಷಿಯಲ್ ರಿಫಾರ್ಮರ್. ಇದಿಷ್ಟು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಕಲಿಬೇಕಾಗ್ತದೆ. ಅಂದ್ರೆ ಅಲ್ಲಿ ಒಂದು ವ್ಯಕ್ತಿಯ ಬಗ್ಗೆ ಬರಬಹುದು, ಘಟನೆಯ ಬಗ್ಗೆ ಪ್ರಶ್ನೆಗಳು ಬರ್ತದೆ. ಇದು ಕೂಡ 4 ಮಾರ್ಕಿನ ಪ್ರಶ್ನೆ ಆದ ಕಾರಣ ಇಲ್ಲಿ ನೀವು ಸ್ವಲ್ಪ ಜಾಗೃತಿಯಾಗಿ ಆನ್ಸರ್ ಬರೀಬೇಕಾಗ್ತದೆ. ಈಗ ನೆಹರು ಅವರದು ಕೇಳಿದಾಗ ಸುಭಾಷ್ ಚಂದ್ರ ಬೋಸರದು ಬರೆಯುವುದು ಆ ಥರ ಎಲ್ಲ ಮಾಡಬೇಡಿ. ಫುಲ್ ಅಲ್ಲಿ ಮಾರ್ಕ್ಸ್ ನಿಮಗೆ ಹೋಗ್ತದೆ. ಆದ್ರಿಂದ ಸ್ವಲ್ಪ ಅರ್ಥ ಮಾಡಿಕೊಂಡು ಸರಿಯಾಗಿ ಓದುವಾಗಲೇ ಪ್ರಶ್ನೆಯನ್ನು ಕೂಡ ಓದಬೇಕು. ನಾನು ಯಾವ ಪ್ರಶ್ನೆಗೆ ಉತ್ತರ ಕಲಿತಾ ಇದ್ದೇನೆ ಅನ್ನುವಂಥದ್ದು ನಿಮಗೆ ಕರೆಕ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ಅಧ್ಯಾಯ 9 ಸ್ವಾತಂತ್ರ್ಯೋತ್ತರ ಭಾರತ. ಇಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನು ಗಮನ ಹರಿಸಿದ್ರೆ ಸಾಕು. ನಿರಾಶ್ರಿತರ ಸಮಸ್ಯೆಯನ್ನು ದೇಶವು ಹೇಗೆ ಎದುರಿಸಿತು? ಹೌ ಡಿಡ್ ದ ನೇಷನ್ ಫೇಸ್ ರೆಫ್ಯೂಜಿ ಪ್ರಾಬ್ಲಮ್? ಆನಂತರಲ್ಲಿ ಪಾಂಡಿಚೇರಿ, ಗೋವಾ, ಜುನಾಗಢ್, ಹೈದರಾಬಾದ್, ಜಮ್ಮು ಕಾಶ್ಮೀರ, ಈ ಎಲ್ಲ ಅಂಶಗಳನ್ನು ನಾವು ಸರಿಯಾಗಿ ಕಲಿಬೇಕಾಗ್ತದೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಅಂದರೆ 2 ಮಾರ್ಕಿಗೆ ಇಲ್ಲಿ ಕೇಳ್ತಾರೆ ಒಂದು ಪ್ರಶ್ನೆ. ಸರಿಯಾಗಿ ಗಮನಿಸಿ ಈ ಎಲ್ಲ ಪ್ರಶ್ನೆಗಳನ್ನು. ನೆಕ್ಸ್ಟ್ ರಾಜ್ಯಶಾಸ್ತ್ರ. ಅದರಲ್ಲಿ 1ನೇ ಪಾಠ ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳು. ದ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಅಂಡ್ ದೇರ್ ಸಾಲ್ಯೂಷನ್ಸ್. ಇಲ್ಲಿ ನಾವು 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷಿಸ್ತೇವೆ. ಈ ಸಲ ಇಲ್ಲಿ 4 ಅಂಕದ ಪ್ರಶ್ನೆ ಬರಬಹುದು. ಆದ್ರಿಂದ ಸ್ವಲ್ಪ ಸರಿಯಾಗಿ ಕಲಿಯಿರಿ. ಅಲ್ಲಿ ಬರುವಂತಹ ಪ್ರಶ್ನೆಗಳು: ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ. ವಾಟ್ ಆರ್ ದ ಮೆಜರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವಿಮೆನ್? ನಿರುದ್ಯೋಗ ನಿವಾರಣೆಗೆ ಕೈಗೊಂಡ ಕ್ರಮಗಳು ಯಾವುವು? ವಾಟ್ ಆರ್ ದ ಮೆಜರ್ಸ್ ನೀಡೆಡ್ ಫಾರ್ ದಿ ಇರಾಡಿಕೇಶನ್ ಆಫ್ ಅನ್ಎಂಪ್ಲಾಯ್ಮೆಂಟ್? ಭಯೋತ್ಪಾದಕತೆಯಿಂದ ಉಂಟಾಗುವ ಪರಿಣಾಮಗಳು ಯಾವುವು? ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಟೆರರಿಸಂ? ಭ್ರಷ್ಟಾಚಾರ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳೇನು? ವಾಟ್ ಆರ್ ದ ಮೆಜರ್ಸ್ ನೀಡೆಡ್ ಫಾರ್ ದ ಇರಾಡಿಕೇಶನ್ ಆಫ್ ಕರಪ್ಷನ್? ಭ್ರಷ್ಟಾಚಾರದ ಪರಿಣಾಮಗಳು ಯಾವುವು? ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಕರಪ್ಷನ್? ಇದೆಲ್ಲ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು, ದೊಡ್ಡ ದೊಡ್ಡ ಪ್ರಶ್ನೆಗಳೇ ಇದೆ. ಇದು ಕೂಡ ಕರೆಕ್ಟ್ ಓದಬೇಕಾದಂತಹ ಪಾಠ. ಇಲ್ಲಿ ಮತ್ತೆ ನಿಮಗೆ 1 ಮಾರ್ಕ್ ಇದು ಕೂಡ ಬರಬಹುದು, ಹೇಳಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 2ನೇ ಪಾಠ ಭಾರತದ ವಿದೇಶಾಂಗ ನೀತಿ, ಇಂಡಿಯನ್ ಫಾರಿನ್ ಪಾಲಿಸಿ. ಇಲ್ಲಿ ನಾವು 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ನಾವು ಹೆಚ್ಚು ಒತ್ತು ನೀಡಬೇಕಾಗ್ತದೆ. 1ರಲ್ಲಿ ನೋಡಿ, ವಿದೇಶಾಂಗ ನೀತಿ ರಾಷ್ಟ್ರದ ಅಭಿವೃದ್ಧಿಗೆ ಸಹಕಾರಿ ಹೇಗೆ? ಹೌ ಡಸ್ ಫಾರಿನ್ ಪಾಲಿಸಿ ಏಡ್ ಅ ಕಂಟ್ರಿ ಇನ್ ಇಟ್ಸ್ ಡೆವಲಪ್ಮೆಂಟ್? ಭಾರತದ ವಿದೇಶಾಂಗ ನೀತಿಯ ಗುರಿಗಳು ಯಾವುವು? ವಾಟ್ ಆರ್ ದ ಏಮ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ? ಪಂಚಶೀಲ ತತ್ವಗಳು ಯಾವುವು? ವಾಟ್ ಆರ್ ದ ಪ್ರಿನ್ಸಿಪಲ್ಸ್? ಪ್ರಚಲಿತ ಜಗತ್ತಿಗೆ ನಿಶಸ್ತ್ರೀಕರಣ ಅತಿ ಅಗತ್ಯ ಎಂದು ಭಾರತ ಏಕೆ ಪ್ರತಿಪಾದಿಸುತ್ತಿದೆ? ವಿವರಿಸಿ. ವೈ ಡಸ್ ಇಂಡಿಯಾ ಅಡ್ವೊಕೇಟ್ ಡಿಸ್ಆರ್ಮ್ಮೆಂಟ್ ಆಸ್ ದ ನೀಡ್ ಆಫ್ ದಿ ವರ್ಲ್ಡ್? ಡಿಸ್ಕಸ್. ಇಲ್ಲಿ ವರ್ಣಭೇದ ನೀತಿಯ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇದೆ. ಆದ್ರಿಂದ ಇಲ್ಲಿ 2 ಅಂಕದ ಪ್ರಶ್ನೆಯನ್ನು ಇಲ್ಲಿ ಈ ಪಾಠದಲ್ಲಿ ಸರಿಯಾಗಿ ಕಲಿಬೇಕಾಗ್ತದೆ. ಸುಲಭ ಇದೆ ಅಲ್ಲಿ, ನೀವು ವಿದೇಶಾಂಗ ನೀತಿಯ ಗುರಿಗಳು ಅದೆಲ್ಲ ಆ ಪ್ರಶ್ನೆಗಳನ್ನು ಸರಿಯಾಗಿ ಕಲೀರಿ. ನೆಕ್ಸ್ಟ್ ಅಧ್ಯಾಯ 3 ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ, ಇಂಡಿಯಾಸ್ ರಿಲೇಷನ್ಸ್ ವಿತ್ ಅದರ್ ಕಂಟ್ರೀಸ್. ಇಲ್ಲಿ 3 ಅಂಕದ ಪ್ರಶ್ನೆಗೆ ನಾವು ಹೆಚ್ಚು ಒತ್ತು ನೀಡಬೇಕಾಗ್ತದೆ. 3 ಅಂಕದ ಒಂದು ಪ್ರಶ್ನೆ ಮಾತ್ರ ಇಲ್ಲಿ ಬರೋದು ಈ ಪಾಠದಲ್ಲಿ. ಇಲ್ಲಿ ನೋಡಿ, ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ, ಭಾರತ ಮತ್ತು ರಷ್ಯಾದ ಸಂಬಂಧ, ಭಾರತ ಮತ್ತು ಅಮೆರಿಕಾದ ಸಂಬಂಧ. ಇದು 3 ತುಂಬಾ ಇಂಪಾರ್ಟೆಂಟ್. ಕೆಲವೊಮ್ಮೆ ಭಾರತ ಚೀನಾ ಸಂಬಂಧ ಕೂಡ ಕೇಳಬಹುದು. ಆದರೆ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಈ 3ಕ್ಕೆ ಹೆಚ್ಚು ಗಮನ ಕೊಡಿ. ಇಂಡಿಯಾ ಅಂಡ್ ಪಾಕಿಸ್ತಾನ್, ಇಂಡಿಯಾ ಅಂಡ್ ರಷ್ಯಾ, ಇಂಡಿಯಾ ಅಂಡ್ USA, ಈ 3 ಅಂಶಗಳಿಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ. ಇದನ್ನು ಸರಿಯಾಗಿ ಕಲೀರಿ, ಯಾಕಂತೇಳಿ ಇದು ಗ್ಯಾರಂಟಿ ಬರುವಂತಹ ಪ್ರಶ್ನೆ. ಅಧ್ಯಾಯ 4 ಜಾಗತಿಕ ಸಮಸ್ಯೆಗಳು ಮತ್ತು ಭಾರತದ ಪಾತ್ರ, ಗ್ಲೋಬಲ್ ಪ್ರಾಬ್ಲಮ್ಸ್ ಅಂಡ್ ಇಂಡಿಯಾಸ್ ರೋಲ್. ಇದರಲ್ಲಿ 1 ಅಂಕ ನಾವು ಮಲ್ಟಿಪಲ್ ಚಾಯ್ಸ್ಗೆ ಇಲ್ಲಿ ನಿರೀಕ್ಷಿಸಬಹುದು ಮತ್ತು 2 ಅಂಕದ ಒಂದು ಪ್ರಶ್ನೆಯನ್ನು ಈ ಪಾಠದಲ್ಲಿ ನಿರೀಕ್ಷಿಸಬಹುದು. ಇಲ್ಲಿ ಬರುವಂತದ್ದು ನೋಡಿ, ಈಗ 1 ಅಂಕದ ಪ್ರಶ್ನೆಯಲ್ಲಿ ಮಾನವ ಹಕ್ಕುಗಳ ಘೋಷಣೆ ಯಾವಾಗ ಆಯಿತು? 1948 ಡಿಸೆಂಬರ್ 10. ಇದೊಂದು ಕರೆಕ್ಟ್ ನೆನ್ಪಿಟ್ಕೊಳ್ಬೇಕು, ಹೆಚ್ಚಾಗಿ ಕೇಳ್ತಾರೆ. ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. 2ನೇ ಮಹಾಯುದ್ಧದ ಬಳಿಕ ಎದುರಾದ ಸಮಸ್ಯೆಗಳು ಯಾವುವು? ವಾಟ್ ವೇರ್ ದ ಮೇಜರ್ ಪ್ರಾಬ್ಲಮ್ಸ್ ದಟ್ ಎಮರ್ಜ್ಡ್ ಆಫ್ಟರ್ ವರ್ಲ್ಡ್ ವಾರ್ II? ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವ ಹೋರಾಟವನ್ನು ವಿವರಿಸಿ.
ಎಕ್ಸ್ಪ್ಲೇನ್ ದ ಸ್ಟ್ರಗಲ್ ಲೆಡ್ ಬೈ ಇಂಡಿಯಾ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇದು ಕೂಡ ಇಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗ್ತದೆ. ಆನಂತರ ಇನ್ನೊಂದುಂಟು ಇಲ್ಲಿ, ಆರ್ಥಿಕ ಅಸಮಾನತೆಯ ನಿವಾರಣೆಗಾಗಿ ಭಾರತವು ಕೈಗೊಂಡಿರುವ ಸುಧಾರಣಾ ಕ್ರಮಗಳು ಯಾವುವು, ಇದನ್ನು ಕೂಡ ಇಲ್ಲಿ ಕೇಳಬಹುದು. ಮತ್ತೆ ಇಲ್ಲಿ ಕೆಲವು ನೀವು 1 ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನೀವು ಗಮನಿಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, ನೀವು ಓದುವಾಗ ಸಾಮಾನ್ಯವಾಗಿ ಎಲ್ಲ ವಿಷಯಗಳನ್ನು ಓದುವಾಗ ಕೂಡ ನಾವು ಯಾವ ವಿಷಯವನ್ನು ಓದ್ತಾ ಇದ್ದೇವೆ ಅದರ ಕಡೆಗೆ ಗಮನ ಇರಬೇಕು. ಮತ್ತೆ ಓದಿದ ವಿಷಯಗಳನ್ನು ನೀವು ಮತ್ತೆ ಮತ್ತೆ ನೀವು ನೆನಪು ಮಾಡ್ಕೊಳ್ತಾ ಇರಬೇಕು. ನೀವು ಶಾಲೆಗೆ ಬರ್ತಾ ಇರ್ತೀರಿ, ಹೋಗ್ತಾ ಇರ್ತೀರಿ, ಆ ಟೈಮಲ್ಲಿ ಕೂಡ ಅದು ನೆನಪಿರಬೇಕು ಪರೀಕ್ಷಾ ಸಮಯ. ಯಾಕಂತ ಹೇಳಿದ್ರೆ ನೀವು ಯಾವಾಗಲೂ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವೀಗ ಓದ್ತೀರಿ, ಇವತ್ತು ಓದ್ತೀರಿ, ಇವತ್ತು ನಿಮ್ಮ ಟೀಚರಿಗೆ ಒಪ್ಪಿಸ್ತೀರಿ, ನಾಳೆಗೆ ಅದು ನೆನಪಿರೋದಿಲ್ಲ. ಆದ್ರಿಂದ ಸರಿಯಾಗಿ ಓದುವಾಗ ಕರೆಕ್ಟಾಗಿ ಓದಿ, ನಾನು ಯಾವ ಪ್ರಶ್ನೆಗೆ ಉತ್ತರ ಕಲಿತಾ ಇದ್ದೇನೆ, ನನ್ನ ಈ ಉತ್ತರಕ್ಕೆ ಹೇಗೆ ಪ್ರಶ್ನೆಗಳು ಬರಬಹುದು, ಅದನ್ನು ನೀವೆಲ್ಲ ಥಿಂಕ್ ಮಾಡಿಕೊಂಡು ಆ ರೀತಿ ವಿಶ್ಲೇಷಣೆ ಮಾಡಿಕೊಂಡು ನೀವು ಕಲಿಬೇಕು. ಆವಾಗ ನಿಮಗೆ ಅದು ಕರೆಕ್ಟ್ ನೆನಪಿರ್ತದೆ. ಮತ್ತೆ ನಮ್ಮ ಸಮಾಜ ವಿಜ್ಞಾನದಲ್ಲಿ ಬರುವಂಥದ್ದು ಹೆಚ್ಚಿನ ವಿಷಯಗಳು, ನಮ್ಮ ಪ್ರಚಲಿತ ವಿಷಯಗಳು ತುಂಬ ಇದೆ. ಆದ್ರಿಂದ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಇದು ತುಂಬ ಸುಲಭ ಇರ್ತದೆ. ಅರ್ಥ ಮಾಡಿಕೊಂಡೇ ನೀವು ಕಲಿಯಬೇಕು, ಇಲ್ಲದಿದ್ರೆ ನಿಮಗೆ ಇದು ನೆನಪು ಉಳಿಯುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ 4 ಮಾರ್ಕಿನ ಪ್ರಶ್ನೆಗಳು ತುಂಬ ಇದೆ, 3 ಮಾರ್ಕಿನ ಪ್ರಶ್ನೆಗಳು ತುಂಬ ಇದೆ, 2 ಮಾರ್ಕು 1 ಮಾರ್ಕು ಇನ್ನೂ ತುಂಬ ಇದೆ. ಆದ್ರಿಂದ ಈ ವಿಷಯಗಳನ್ನು ಓದುವಾಗ ಮತ್ತೆ ಮತ್ತೆ ಸರಿಯಾಗಿ ನೆನಪಿಟ್ಟುಕೊಂಡು ಅರ್ಥ ಮಾಡಿಕೊಂಡು ಕಲಿಯಿರಿ. ಪರೀಕ್ಷೆಗೆ ಬರೆಯುವಾಗ ಕೂಡ 2-3 ಸಲ 3 ಸಲ ನೀವು ಅದನ್ನು ಓದಬೇಕು ಪ್ರಶ್ನೆಗಳನ್ನು. ಆನಂತರ ಪರೀಕ್ಷೆಗೆ ಬರೆಯುವಾಗ ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಬಿಡ್ಲಿಕ್ಕಿಲ್ಲ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು, ಅದು ಇಂಪಾರ್ಟೆಂಟ್. ಮತ್ತೆ 3 ಮಾರ್ಕಿನ ಪ್ರಶ್ನೆಗಳನ್ನು, ಈಗ ಸಮಾಜ ವಿಜ್ಞಾನದಲ್ಲಿ ನೀವು ಆನ್ಸರ್ ಬರೆಯುವಾಗ ನಿಮಗೆ ಒಂದು ನಾನು ಟೆಕ್ನಿಕ್ ಹೇಳಿಕೊಡ್ತೇನೆ. ಸಮಾಜ ವಿಜ್ಞಾನದಲ್ಲಿ ಆನ್ಸರ್ ಬರೆಯುವಾಗ ಫಸ್ಟಿಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿರ್ತದೆ, ಅದು ಎಲ್ಲರಿಗೂ ಗೊತ್ತುಂಟು. ಆದರೆ ನೀವು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಫಸ್ಟಿಗೆ ಉತ್ತರ ಬರೆಯುವುದೇ ಬೇಡ, ಅದನ್ನು ನೋಡ್ಲಿಕ್ಕೆ ಹೋಗುದು ಬೇಡ. ಫಸ್ಟಿಗೆ ನೀವು ನೋಡಬೇಕಾದದ್ದು 3 ಅಂಕದ ಪ್ರಶ್ನೆಗಳು. ಯಾಕಂತ ಹೇಳಿದ್ರೆ 3 ಅಂಕ 4 ಅಂಕದ ಪ್ರಶ್ನೆಗಳು ನಿಮಗೆ ಸುಮಾರು ಗೊತ್ತಿರ್ತದೆ. ಆವಾಗ ನೀವು 3 ಅಂಕದ ಪ್ರಶ್ನೆಗಳನ್ನು ಓದಲಿಕ್ಕೆ ಶುರು ಮಾಡಬೇಕು. ಫಸ್ಟಿಗೆ 3 ಅಂಕದ ಪ್ರಶ್ನೆಗಳನ್ನು ಓದಿಕೊಂಡು ಅಲ್ಲಿ ನಿಮಗೆ ಕೆಲವು ಚಾಯ್ಸ್ ಕೂಡ ಇದೆ, ಅಲ್ಲಿ ನಾವು ಯಾವುದು ಫಸ್ಟ್ ಬರೀಬಹುದು. ನೀವು ಯಾವ ಪ್ರಶ್ನೆಯನ್ನು ಫಸ್ಟಿಗೆ ಬರೀಬಹುದು, ಯಾರು ಕೇಳೋದಿಲ್ಲ ಅದನ್ನು ಯಾಕೆ ಬರ್ದಿ ಇದನ್ನು ಯಾಕೆ ಬರ್ದಿ ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ನೀವು ಕ್ವೆಶ್ಚನ್ ನಂಬರ್ ಅನ್ನು ಕರೆಕ್ಟ್ ಹಾಕಿದ್ರೆ ಆಯ್ತು. ಕ್ವೆಶ್ಚನ್ ನಂಬರ್ ಅನ್ನು ಕರೆಕ್ಟ್ ಹಾಕೊಳ್ಳಿ, ಹಾಕಿ ಬರೀರಿ. ಮತ್ತೆ ಬರೆಯುವಾಗ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿ, ಕ್ವೆಶ್ಚನ್ ನಂಬರ್ ಮಾರ್ಜಿನ್ ಹೊರಗಡೆ ಹಾಕೋದು, ನಾವು ಪಾಯಿಂಟ್ಸ್ ನಂಬರ್ ಅನ್ನು ಕೂಡ ಮಾರ್ಜಿನ್ ಹೊರಗಡೆ ಹಾಕೊಂಡು ಹೋಗ್ತಾರೆ. ಪಾಯಿಂಟ್ಸ್ ನಂಬರ್ ಯಾವಾಗ್ಲೂ ಮಾರ್ಜಿನ್ ಒಳಗಡೆ ಹಾಕಬೇಕು, ಕ್ವೆಶ್ಚನ್ ನಂಬರ್ ಯಾವಾಗ್ಲೂ ಮಾರ್ಜಿನ್ ಹೊರಗಡೆ ಇರಬೇಕು. ಅಲ್ಲಿ ಪಾಯಿಂಟ್ಸ್ ನಂಬರ್ ಅನ್ನು ಮಾರ್ಜಿನ್ ಒಳಗಡೆ ಹಾಕೊಂಡು ಬರೀರಿ. ಇದು ಇಲ್ಲದಿದ್ರೆ ಕನ್ಫ್ಯೂಷನ್ ಆಗುವಂತಹ ಸಾಧ್ಯತೆಗಳು ಇರ್ತದೆ. ಮತ್ತೆ ಪಾಯಿಂಟ್ಸ್ಗೆ ಹೆಚ್ಚಾಗಿ ಬರೆಯುವಾಗ ನೀವು ನಂಬರ್ ಹಾಕಿದ್ರೆಯೇ ಒಳ್ಳೇದು, 1, 2. ಕೆಲವರೆಲ್ಲ ಬುಲೆಟ್ಸ್ ಎಲ್ಲ ಹಾಕ್ತೀರಿ, ಅದಕ್ಕಿಂತ ನೀವು ನಂಬರ್ ಹಾಕಿದ್ರೆಯೇ ಒಳ್ಳೇದು ನಾನು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಅದೆಲ್ಲ ಅಲ್ಲಿ ವ್ಯಾಲ್ಯೂಯೇಷನ್ ಆಗುವಾಗ ಎಲ್ಲವೂ ಕೂಡ ಕನ್ಸಿಡರ್ ಆಗ್ತದೆ, ನೀಟ್ನೆಸ್ ಕೂಡ ಇರಬೇಕಾಗ್ತದೆ. ಒಂದು ಆನ್ಸರ್ ಆದ ಕೂಡಲೇ ಒಂದು ಗೆರೆ ಬಿಟ್ಟು ನಂತರ ಎಲ್ಲ ಅದಕ್ಕೆ ಗೆರೆ ಹಾಕುವಂಥದ್ದು, ಒಂದು ಆನ್ಸರ್ ಆದ ಕೂಡಲೇ ಗೆರೆ ಹಾಕುವಂಥದ್ದು, ಅದೆಲ್ಲ ನೀಟ್ನೆಸ್. ಒಂದು ಚಿತ್ತ ಆದ್ರೆ ಆ ಚಿತ್ತನೊಂದು ಮತ್ತೆ 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 ಅದರ ಮೇಲೆ 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 ಚಿತ್ತು ಮಾಡೋದಲ್ಲ. ಒಂದು ಸಣ್ಣ ತಪ್ಪಾಯಿತು, ಅದರ ಮೇಲೆ ಒಂದು ಗೆರೆ ಹಾಕಿದ್ರೆ ಸಾಕು. ಮತ್ತೆ ಚಿತ್ತು ಮಾಡಿ ಆ ಪೇಪರನ್ನು ಇಡೀ ಹಾಳು ಮಾಡಿ ಇಡೋದು ಬೇಡ. ಯಾಕಂತ ಹೇಳಿದ್ರೆ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಮಾಡುವವರಿಗೆ ಒಳ್ಳೆ ಇಂಪ್ರೆಷನ್ ಬರಬೇಕು. ಒಳ್ಳೆ ಬರ್ದಿದ್ದಾನೆ, ಇದು ವ್ಯಾಲ್ಯೂಯೇಷನ್ ಮಾಡಬಹುದು, ಇದಕ್ಕೆ ಸ್ವಲ್ಪ ಮಾರ್ಕ್ ಕೊಡಬಹುದು ಅಂತ ಅವರ ಮನಸ್ಸಲ್ಲಿ ಬರಬೇಕು. ಆ ತರ ಒಂದು ಇಂಪ್ರೆಷನ್ ನೀವು ಅವರಲ್ಲಿ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾನು ಹೇಳೋದು, ನೀವು 3 ಅಂಕದ ಪ್ರಶ್ನೆಗಳನ್ನು ಫಸ್ಟಿಗೆ ಬರೀಬೇಕು. ಯಾಕಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಮತ್ತೆ 1 ಅಂಕದ ಪ್ರಶ್ನೆಗಳನ್ನು ನಾವು ಹೇಳಲಿಕ್ಕೆ ಆಗೋದೇ ಇಲ್ಲ, ಅದು ಸ್ವಲ್ಪ ಕಷ್ಟ ಇರ್ತದೆ. ಆದ್ರಿಂದ 3 ಅಂಕದ ಪ್ರಶ್ನೆಗಳನ್ನು ನಿಮಗೆ ಯಾವುದು ಗೊತ್ತುಂಟು ಅದರಲ್ಲಿ ನೀವು ಅದನ್ನು ಫಸ್ಟಿಗೆ ಬರೀರಿ. ಆನಂತರ 4 ಅಂಕದ ಪ್ರಶ್ನೆಗಳನ್ನು ಬರೀಲಿಕ್ಕೆ ಹೋಗಬೇಕು. ಆನಂತರ ಮ್ಯಾಪ್ ಡ್ರಾಯಿಂಗ್ ಮಾಡಬೇಕು. ಆನಂತರ ಮತ್ತೆ 2 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, ಮತ್ತೆ ಮಲ್ಟಿಪಲ್ ಚಾಯ್ಸ್, ಆ ತರ ನೀವು ಬರಬೇಕಾಗ್ತದೆ. ಅದನ್ನೊಂದು ಎಲ್ಲರೂ ಗಮನಿಸಿ. ನೀವು ಮಲ್ಟಿಪಲ್ ಚಾಯ್ಸ್ ಅನ್ನೇ ಫಸ್ಟಿಗೆ ಬರೀಬೇಕು ಅಥವಾ 1 ಮಾರ್ಕಿದು ಫಸ್ಟಿಗೆ ಬರೀಬೇಕು, ಅದನ್ನೊಂದು ಯಾರು ಮಾಡಬೇಡಿ. ಮತ್ತೆ ಕೆಲವರೆಲ್ಲ ಏನ್ ಮಾಡೋದು ಅಂತ ಹೇಳಿದ್ರೆ, ಪೇಪರಲ್ಲಿ ಒಂದು ಪ್ರಶ್ನೆ ಬರೆದು ಒಂದಿಷ್ಟು ಜಾಗ ಬಿಡೋದು, ಮತ್ತೆ ಇನ್ನೊಂದು ಪ್ರಶ್ನೆ ಬರೆಯೋದು, ಮತ್ತೆ ಒಂದಿಷ್ಟು ಜಾಗ ಬಿಡೋದು, ಮತ್ತೆ ಇನ್ನೊಂದು ಪ್ರಶ್ನೆ ಬರೆಯುವುದು, ಮತ್ತು ಒಂದಿಷ್ಟು ಜಾಗ ಬಿಡೋದು. ಆ ತರ ಒಂದು ಮಾಡಬೇಡಿ. ಅದಕ್ಕೆ ಹೇಳಿದು, ನಿಮಗೆ ಯಾವುದು ಗೊತ್ತುಂಟು ಅದನ್ನು ಫಸ್ಟಿಗೆ ಬರೀರಿ. ಮತ್ತೆ ಬರೆಯುವಾಗ ಕರೆಕ್ಟ್ ನಂಬರ್ ಹಾಕೊಳ್ಳಿ. ಇನ್ನೊಂದು, ಚಾಯ್ಸ್ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಹೇಗೆ ಬರೀಬೇಕು. ಈಗ ಉದಾಹರಣೆಗೆ 20ನೇ ಪ್ರಶ್ನೆಗೆ ಚಾಯ್ಸ್ ಇದೆ. ನೀವೇನ್ ಮಾಡ್ತೀರಾ, ಅದರ ಎದುರಲ್ಲಿದ್ದಂತ ಒಂದು ಪ್ರಶ್ನೆಯನ್ನು ಬರೀತೀರಿ ಫಸ್ಟಿಗೆ, ಆ ನಂತರ ಅದರ ಕೆಳಗೆ ಇರುವಂತಹ ಇನ್ನೊಂದು ಪ್ರಶ್ನೆಗೆ 21 ನಂಬರ್ ಹಾಕೊಂಡು ಬರೀತಾರೆ ಕೆಲವರು. ಹಾಗಲ್ಲ, 20ನೇ ಪ್ರಶ್ನೆಗೆ ನಾನು ಯಾವುದು ಬರೀಬಹುದು ಅದನ್ನು ನೀವು ಫಸ್ಟ್ ಥಿಂಕ್ ಮಾಡಿಕೊಂಡು ನಿಮಗೆ ಸರಿ ಗೊತ್ತಿದ್ದದನ್ನು ಫಸ್ಟಿಗೆ ಬರೀರಿ. ಒಂದು ವೇಳೆ ನೀವು ಇನ್ನೊಂದಕ್ಕೂ ಆನ್ಸರ್ ಬರೀಬೇಕು ಅಂತಾದ್ರೆ ಅದನ್ನು ನೀವು ಲಾಸ್ಟಿಗೆ ಬರೀಬಹುದು. ಅಲ್ಲಿಯೇ 2 ಪ್ರಶ್ನೆಯನ್ನು ಬರೆದಿಡಬೇಡಿ, ಅದರಿಂದ ನಿಮಗೆ ಏನೂ ಯೂಸ್ ಇಲ್ಲ. ಅಲ್ಲಿಯೇ 2 ಪ್ರಶ್ನೆ ಬರೆದ್ರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಗೊತ್ತಾ ಇದು 2 ಆಗಿದೆ, ಅಲ್ಲಿ ಒಂದನ್ನು
ರಿಪೀಟ್ ಅಂತ ಅಥವಾ ಒಂದನ್ನು ಇದು ಮಾಡ್ತಾರೆ, ಕಟ್ ಮಾಡ್ತಾರೆ, ಒಂದಕ್ಕೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಹೇಳಿದ್ದು 2 ಪ್ರಶ್ನೆ ಇರುವಾಗ ನಿಮಗೆ ಯಾವುದು ಗೊತ್ತುಂಟು ಅದನ್ನು ನೀವು ಕರೆಕ್ಟ್ ಬರೀರಿ. ಆ ನಂತರ ನೀವು ಇನ್ನೊಂದನ್ನು ಮತ್ತೆ ಬೇಕಾದ್ರೆ ಲಾಸ್ಟಿಗೆ ಕೂಡ ಬರೀಬಹುದು. ಆದ್ರಿಂದ ಬರೆಯುವಾಗ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಬರೀಬೇಕು. ಇನ್ನೊಂದು ಮ್ಯಾಪ್ ಡ್ರಾಯಿಂಗ್ ಮಾಡ್ಲಿಕ್ಕಿದೆ ನಿಮಗೆ, ಅದರ ಬಗ್ಗೆ ನಾನು ಭೂಗೋಳ ಶಾಸ್ತ್ರದಲ್ಲಿ ನಿಮಗೆ ಹೇಳ್ತೇನೆ. ಮ್ಯಾಪ್ ಡ್ರಾಯಿಂಗ್ ಅಲ್ಲಿ ಕೂಡ ಹಾಗೆ ನಿಮಗೆ ಎಷ್ಟರ ಮಟ್ಟಿಗೆ ನಿಮಗೆ ಭಾರತ ಬಿಡಿಸ್ಲಿಕ್ಕೆ ಸಾಧ್ಯ ಇದೆಯಾ, ಎಷ್ಟು ಚಂದ ಮಾಡಿ ಭಾರತ ಬಿಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಷ್ಟು ಚಂದ ಮಾಡಿ ಭಾರತ ಬಿಡಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಕ್ಲಾಸಲ್ಲಿ ನೀವು ಮಾಡುವಾಗ ಏನೋ ಪುಸ್ತಕ ನೋಡ್ಕೊಂಡು ಮಾಡಬಹುದು, ಹೇಗೂ ನೀವು ಮಾಡ್ತಾ ಇರ್ತೀರಿ. ಆದರೆ ಅಲ್ಲಿ ನಿಮಗೆ ಮಾಡುವಾಗ ನಿಮ್ಗೇನು ನೋಡ್ಲಿಕ್ಕೆ ಇರೋದಿಲ್ಲ, ನೀವು ನಿಮ್ಮ ಇಮ್ಯಾಜಿನೇಷನಲ್ಲೇ ಮಾಡಬೇಕು. ಅದಕ್ಕೆ ಭಾರತ ಮಾಡಲಿಕ್ಕೆ ಸ್ವಲ್ಪ ಕಲೀರಿ. ನೀವು ಮೊದಲೇ ನಿಮ್ಮಿಂದ ಎಷ್ಟು ಚಂದ ಮಾಡ್ಲಿಕ್ಕಾಗ್ತದೋ ಅಷ್ಟು ಚಂದ ಮಾಡಿ. ಭಾರತ ಬಿಡಿಸಿದಕ್ಕೆ 1 ಮಾರ್ಕ್ ಇರುವಂಥದ್ದು, ಅಲ್ಲಿ ಸ್ಥಳ ಗುರುತಿಸಿದ್ದಕ್ಕೆ ನಿಮಗೆ 4 ಮಾರ್ಕ್ ಇರ್ತದೆ. ಆದ್ರಿಂದ ಅಲ್ಲಿ ಸ್ಥಳ ಗುರುತಿಸುವುದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆದ್ರಿಂದ ಭಾರತ ಮತ್ತು ಅದರ ಸ್ಥಳ ಗುರುತಿಸುವುದನ್ನು ನೀವು ಸರಿ ನೋಡ್ಕೊಳ್ಬೇಕು. ಮತ್ತೆ ಈಗ ಕೆಲವರು ಸ್ವಲ್ಪ ಅಕ್ಷರ ಎಲ್ಲ ಬರೀಲಿಕ್ಕೆ ಬಾರದಂತಹ ಕೆಲವು ಮಕ್ಕಳೆಲ್ಲ ಇದ್ದೀರಿ ನೀವು. ಆದ್ರಿಂದ ಭಾರತ ಬಿಡಿಸುವುದು, ಗುರುತಿಸುವುದು ಇಲ್ಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಅದಕ್ಕೆ ಸರಿ ಗಮನ ಕೊಡಿ. ನಿಮಗೆ ಭೂಗೋಳ ಶಾಸ್ತ್ರದ ವಿಷಯಗಳನ್ನು ಹೇಳುವಾಗ ನಾನು ಮುಂದಿನ ಅವಧಿಯಲ್ಲಿ ನಾನು ಅದನ್ನು ಹೇಳ್ತೇನೆ ನಿಮಗೆ. ಆವಾಗ ನಾನು ಯಾವ ಪಾಠದಲ್ಲಿ ಅದು ಬರ್ತದೆ ಅಂತ ಹೇಳ್ತೇನೆ. ಆದ್ರಿಂದ ಅದನ್ನು ಕರೆಕ್ಟ್ ಅದಕ್ಕೆ ಗಮನ ಕೊಡಬೇಕು ವಿದ್ಯಾರ್ಥಿಗಳೇ. ಓಕೆ, ನಾವು ಇನ್ನು ಉಳಿದಂತಹ ವಿಷಯಗಳನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡುವ. ಇಷ್ಟರವರೆಗೆ ನನ್ನನ್ನು ಆಲಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ. ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪಾಠ ಸರಣಿ ಕಾರ್ಯಕ್ರಮದಲ್ಲಿ ಸಮಾಜ ವಿಜ್ಞಾನ ಪಾಠವನ್ನು ಕೇಳಿದಿರಿ. ಬೋಧಕರು ದುರ್ಗಾಲತಾ. ನಿರ್ಮಾಣ ಪಿಎಸ್ ಸೂರ್ಯನಾರಾಯಣ ಭಟ್. ಗೆಳೆಯರೇ ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ.